ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇವತ್ತು ನಮ್ಮಲ್ಲಿ ಲೀವಾ ಸ್ಪೆಸಿಫಿಕೇಷನ್ ಮಾಡೋಣ ಬನ್ನಿ. ಲೀವಾದು ನಿಮಗೆ 1300 ಸಿ ಸಿ ಹೆಂಗೆ ಸಮಥಿಂಗ್ ಸಿ ಸಿ ಬರುತ್ತೆ ಇದು ಗಾಡಿದು. ಅದಾದಮೇಲೆ ನಿಮಗೆ 167 BHP ಹಾರ್ಸ್ ಪವರ್ ಬರುತ್ತೆ. ಆಮೇಲೆ BHP ಆಮೇಲೆ NM ಟಾರ್ಕ್ ನಿಮಗೆ 170 NM ಟಾರ್ಕ್ ಇದೆ. ಆಮೇಲೆ ಇದ್ರದ್ದು ಮೈಲೇಜ್ ನೀವು ಕೇಳಿಬಿಟ್ರೆ ಶಾಕ್ ಆಗಿಬಿಡ್ತೀರಾ. 24-25 ಮೈಲೇಜ್ ಬರುತ್ತೆ ಈ ಗಾಡಿದು. ಅದಕ್ಕೋಸ್ಕರ ಭಾಳ ಜನ ಎಲ್ಲೋ ಬಾಡಿದು ಈ ಇಂಜಿನ್ ಭಾಳ ಇಷ್ಟಪಡ್ತಾರೆ. ಆಮೇಲೆ ಮೇಂಟೆನೆನ್ಸ್ ಖರ್ಚು ಕಮ್ಮಿ ಹಂಗೆ ಕಂಪೇರ್ ಮಾಡಿದರೆ ಗಾಡಿದು. ಆಮೇಲೆ ನಿಮಗೆ ಇದು ಫ್ರಂಟ್ ವೀಲ್ ಡ್ರೈವು ತುಂಬ ಚೆನ್ನಾಗಿದೆ ಗಾಡಿ. ನಿಮಗೆ ಲೈಕ್ ವೈಸ್ ನಿಮಗೆ ವೈಟ್ ಬೋರ್ಡ್ ಗಾಡಿ ಇದೆ ಆ್ಯಕ್ಚುಲಿ ಲೀವಾದು. ತುಂಬ ರೇರ್ ಗಾಡಿಗಳು ಇವೆಲ್ಲ ಸಿಗೋದು ನಿಮಗೆ. ಆ್ಯಕ್ಚುಲಿ ಇದು ಏನಂದರೆ ಗಾಡಿ ಪೂರ್ತಿ ಟಾಪ್ ಆ್ಯಂಡ್ ಇದು ನಿಮಗೆ ತೋರಿಸ್ತಾ ಬರ್ತೀನಿ ನೋಡಿ ಒಂದೇ ಒಂದು. ಆಮೇಲೆ ಬೂಟ್ ಸ್ಪೇಸ್ ನಿಮಗೆ ಸ್ವಲ್ಪ ಕಮ್ಮಿ ಅಷ್ಟೇ, ಅಂದರೆ ತೀರಾ ಕಮ್ಮಿ ಇಲ್ಲ, ಒಂದು ಲೆವೆಲಿಗೆ ಕಮ್ಮಿ ಇದೆ ಅಷ್ಟೇ. ಈ ಲೆವೆಲ್ ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ ಅಷ್ಟೇ. ತುಂಬ ಚೆನ್ನಾಗಿದೆ ಗಾಡಿ. ಇದರ ಸ್ಪೆಸಿಫಿಕೇಷನ್ ಏನು ನೋಡಿ. ಇದು ಈ ಗಾಡಿ ಯಾಕೆ ರಿವ್ಯೂ ಮಾಡ್ತಿದ್ದೀವಿ ಅಂದರೆ ಇದ್ರ ಗಾಡಿ ನೋಡಿ VXD ಸನ್ ಕಂಬೈನ್ ಅಂತೇಳಿ ಸ್ಪೆಷಲ್ ಎಡಿಷನ್ ಗಾಡಿ ಇದು. ಅದಕ್ಕೋಸ್ಕರ ಇದು ಲೀವಾನ ಸ್ಪೆಸಿಫಿಕೇಷನ್ ಮಾಡೋಣ. ಇಂಜಿನ್ ವೈಸ್ ನಿಮಗೆ ನೋಡಿ ಪೂರ್ತಿ ಇಂಟೀರಿಯರ್ ಎಕ್ಸ್ಟೀರಿಯರು. ಇಂಟೀರಿಯರ್ ಪೂರ್ತಿ ನಿಮಗೆ ಪೂರ್ತಿ ಟಾಪ್ ಆ್ಯಂಡ್ ಗಾಡಿ ಇದು, ಪೂರ್ತಿ ಟಾಪ್ ಆ್ಯಂಡ್. ಆಮೇಲೆ ನಿಮಗೆ ಈ ಡಬಲ್ ಏರ್ ಬ್ಯಾಗ್ ಬರುತ್ತೆ, 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ ಗಾಡಿ. ಆಮೇಲೆ ನಿಮಗೆ ಬೂಟ್ ಸ್ಪೇಸು ಅಷ್ಟೇ ಭಾಳ ಚೆನ್ನಾಗಿದೆ. ಆಮೇಲೆ ಲೆಗ್ ರೂಮು ನಿಮಗೆ ತುಂಬ ಕಂಫರ್ಟ್ ಇದೆ ಗಾಡಿ. ನಾವು ದೊಡ್ಡ ಆಳು ಕೂತ್ಕೊಂಡ್ರು ಭಾಳ ಚೆನ್ನಾಗಿ ಕೂತ್ಕೋಬೋದು ಇಲ್ಲಿ ನೋಡಿ. ಇಲ್ಲಿ ಆಮೇಲೆ ಫ್ಲ್ಯಾಟ್ ಇದೆ ಈ ರೂಮು. ನಾವು 6 ಅಡಿ ಕೂತ್ಕೊಂಡ್ರು ಆರಾಮ್ಸೆ ಕೂತ್ಕೋಬೋದು. ಅಗಲ ಇರೋರು ಕೂತ್ಕೋಬೋದು. ಇಲ್ಲಿ ನೋಡಿ ಎಷ್ಟು ಸ್ಪೇಸ್ ಇದೆ. ಇಲ್ಲಿ ಇನ್ನೂ ಇಬ್ಬರು ಕೂತ್ಕೋಬೋದು ಆರಾಮ್ಸೆ. ಚೆನ್ನಾಗಿದೆ ಇದು ಗಾಡಿ. ಆಮೇಲೆ ತುಂಬ ಇಂಟೀರಿಯರ್ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇವರು. ಆಮೇಲೆ ಸೀಟ್ ಕವರೆಲ್ಲ ಚೇಂಜಸ್ ಇದೆ ನೋಡಿ ಪೂರ್ತಿ ಇದು. ಇಂಟೀರಿಯರ್ ವೈಸ್ ನೋಡೋಣ ಬನ್ನಿ. ಈಗ ಫ್ರಂಟ್ ನಾವು ಡ್ರೈವರ್ ನಾವು ಕೂತ್ಕೊಂಡ್ರೆ ತುಂಬ ಚೆನ್ನಾಗಿದೆ ಗಾಡಿ. ಓಡಿರೋದು ಜಸ್ಟ್ ಇದು ಗಾಡಿ ನೀವು ಶಾಕಾಗ್ಬಿಡ್ತೀರಾ. ಓಡಿರೋದು ಬರೀ 56,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು ಗಾಡಿ ಇದು. ತುಂಬ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಗಾಡಿದು ಟಾಪ್ ಆ್ಯಂಡ್ ಅಂದರೆ ನಿಮಗೆ ಏನಂದರೆ ಈಗ ಮಿರರ್ ಫೋಲ್ಡಿಂಗ್ ಬರುತ್ತೆ ಇದರಲ್ಲಿ. ಇಲ್ಲಿ ನೋಡಿ ಮಿರರ್ ಫೋಲ್ಡಿಂಗ್ ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸು. ಮಿರರ್ ಫೋಲ್ಡಿಂಗ್ ಬರುತ್ತೆ, ಇದು ಆಟೋಮೆಟಿಕ್ ಫೋಲ್ಡಿಂಗ್ ಆಗುತ್ತೆ. ಆಮೇಲೆ ಮಿರರ್ ಅಡ್ಜಸ್ಟ್ಮೆಂಟ್ ಇದೆ ಇಲ್ಲಿ. ಆಮೇಲೆ ಲಾಕ್ ಅನ್ಲಾಕ್ ಇದೆ. ಆಮೇಲೆ ಆಟೋ ಪವರ್ ವಿಂಡೋಸ್ ಇದೆ. ಆಮೇಲೆ ಸಿನೂ ಅಷ್ಟೇ ಡೀಸೆಂಟ್ AC ಇದೆ ಇದರಲ್ಲಿ. ಆಮೇಲೆ ನಿಮಗೆ ಕ್ಲಸ್ಟರ್ ಸಹಿತ ನಿಮಗೆ ಕ್ಲಸ್ಟರ್ ಭಾಳ ಚೆನ್ನಾಗಿದೆ ಇದು ಕ್ಲಸ್ಟರ್. ಓದ್ಸಲ್ಲಿ ETS ಲೀವಾಗು ಇದು ಲೇಟೆಸ್ಟ್ ETS ಲೀವಾಗು ಭಾಳ ಡಿಫ್ರೆನ್ಸ್ ಇದೆ ಇದು ಮೀಟ್ರಲ್ಲಿ ಕ್ಲಸ್ಟರ್ ಒಳಗೆ. ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಇದು. ಆಮೇಲೆ ಉಳ್ಕಿದೆಲ್ಲ ನಿಮಗೆ ಶೋರೂಮಲ್ಲಿ ಏನಿದೆ ಅದೇ ಟಾಪ್ ಎಂಡ್ ಇದು ಗಾಡಿ. ಮುಂದೆ 2 ಸ್ಪೀಕರ್ ಬರುತ್ತೆ. ಜಸ್ಟ್ ಇದು ಪೂರ್ತಿ ನಿಮಗೆ ನೋಡಿ ಇಲ್ಲಿ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ. ಆಮೇಲೆ ಇಲ್ಲೇ ಕಂಟ್ರೋಲಿಂಗ್ ಪ್ಲಸ್ಸು ಮೈನಸ್ಸು ಸ್ಪೀಕರು ಆಮೇಲೆ ಮೋಡು ಎಲ್ಲ ಇಲ್ಲೇ ಇದೆ ಇದರಲ್ಲಿ. ಆಮೇಲೆ ಗಾಡಿ ಸೌಂಡು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇಲ್ಲೇ ಗಾಡಿ ಸೌಂಡ್ ಇದರಲ್ಲಿ ಏನು ಚೇಂಜಸ್ ಇದೆ ಅಂತ. ಹೊರಗೋಣ ಬನ್ನಿ. ಗಾಡಿ ಸ್ಪೆಸಿಫಿಕೇಷನ್ ನೋಡಿದ್ರೆ 1300 CC ಇದೆ, 67 BHP, 3600 RPM ಇಲ್ಲಿದೆ. ಆಮೇಲೆ 170 NM ಟಾರ್ಕ್ ಪ್ರೊಡ್ಯೂಸ್ ಮಾಡಿತ್ತು ಅಷ್ಟೇ. ತುಂಬ ಏನು ಇದು ಬರೋಲ್ಲ. ಬಟ್ ಇದು ಟರ್ಬೋ ಚಾರ್ಜ್ಡ್ ಆದ್ದರಿಂದ ನಿಮ್ಮ ಗಾಡಿ ಒಳಗೆ ಒಳ್ಳೆ ಪವರ್ ಸಿಗುತ್ತೆ ಗಾಡಿದು. ಆಮೇಲೆ ಮೈಲೇಜು ಸಹಿತ ಭಾಳ ಚೆನ್ನಾಗಿದೆ ಗಾಡಿದು. ಮೋಸ್ಟ್ ಆಫ್ ದಿ ಟೈಮ್ ಗಾಡಿ ಇದನ್ನು ತಗೊಳ್ಳೋ ಉದ್ದೇಶ ಏನಂದರೆ ಗಾಡಿ ರಿಲೇಬಲ್ ಇಂಜಿನ್ ಅಂತ. ಯಾಕೆ ರಿಲೇಬಲ್ ಇಂಜಿನ್ ಅಂತ ಭಾಳ ಮುಂದೆ ನಿಮಗೆ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತ ಹೋದ್ರಾಗೆ ನಿಮಗೆ ತಿಳಿಸ್ಕೊತ ಹೋಗ್ತೀನಿ. ಯಾಕೆ ಈ ಟೊಯೋಟಾ ಕಂಪ್ನಿದೆ ಡ್ಯೂರಬಿಲಿಟಿ ಇಂಜಿನ್ ಯಾಕೆ ರಿಲೇಬಲ್ ಇಂಜಿನ್ ಅಂತ ಯಾಕೆ ಕರೀತಾರೆ ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊತ ಹೋಗ್ತೀನಿ. ಒಂದೊಂದೇ ಗಾಡಿ. ನಿಮ್ಗೆ ನೆಕ್ಸ್ಟ್ ಇನೋವಾದು ಬರುತ್ತೆ ರಿವ್ಯೂ, ಆಮೇಲೆ ಫಾರ್ಚುನರದು ಬರುತ್ತೆ. ಎಲ್ಲ ಗಾಡಿದು ನಾವು ರಿವ್ಯೂ ಮಾಡ್ತಾ ಹೋಗ್ತೀವಿ ಒಂದೊಂದೇ.
ಇದರಲ್ಲಿ ಮೇನ್ ಇನ್ನೊಂದು ಡಿಸಡ್ವಾಂಟೇಜ್ ಏನಂದರೆ ಗಾಡಿದು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ. ಈ ಗ್ರೌಂಡ್ ಕ್ಲಿಯರೆನ್ಸ್ ಏನಾಗ್ತಾಯಿದೆ ಅಂದರೆ ಇದರದ್ದು ಗ್ರೌಂಡ್ ಕ್ಲಿಯರೆನ್ಸು 170 mm ಅಷ್ಟೇ, ಮೀಟ್ರ್ ಅಷ್ಟೇ, ಇಷ್ಟೇ ಇರೋದು, 170 ಅಷ್ಟೇ ಇರೋದು ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್. ಅದು ಬಿಟ್ಟರೆ ಗಾಡಿ ಪೂರ್ತಿ ಒಳ್ಳೆ ಚೆನ್ನಾಗಿರೋ ಗಾಡಿನೇ ಇದು. 185, 60, 15 ಟೈರ್ ಸೈಜ್ ಬರೋದಿದೆ ಆ್ಯಕ್ಚುಲಿ. ಇದು ಪೂರ್ತಿ ಮ್ಯಾಗ್ವಿಲ್ ಗಾಡಿ. ಇದು ಟಾಪ್ ಎಂಡಿಗೋಸ್ಕರ ಎಲ್ಲ ಇದು ಪೂರ್ತಿ ಮ್ಯಾಗ್ವಿಲ್ ಹೈಯರ್ ಎಂಡ್ ವರ್ಷನ್ ಗಾಡಿ ಇದು. ಬ್ಯಾಕ್ ಒಂದು ವೈಫರ್ ಇಲ್ಲ ಅಷ್ಟೇ, ವೈಫರ್ ತೆಗ್ದಿದ್ದಾರೆ ಅವರು. ಒಳ್ಳೆ ಗಾಡಿನೇ. ನೋಡೋಣ ಈಗ ನೆಕ್ಸ್ಟ್ ನಿಮಗೆ ಗಾಡಿ ರನ್ನಿಂಗಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಗಾಡಿ ಅಂತ ತೋರಿಸ್ತೀನಿ, ಗೊತ್ತಾಗುತ್ತೆ. ಹಾಯ್, ನಮಸ್ತೆ ವೀಕ್ಷಕರೇ. ಬನ್ನಿ ಟ್ರಯಲ್ ಹೋಗೋಣ, ಟ್ರಯಲ್ ನೋಡೋಣ ಗಾಡಿದು ಯಾವ ಥರ ಡಿಫ್ರೆನ್ಸ್ ಇದೆ ಗಾಡಿ ಟ್ರಯಲಲ್ಲಿ, ಏನೇನು ಚೇಂಜಸ್ ಇದೆ ಎಲ್ಲ ಹೇಳ್ಕೊಂತ ಹೋಗ್ತೀನಿ ಬನ್ನಿ ಮುಂದಕ್ಕೆ. ಈ ಗಾಡಿ ವಿಶೇಷತೆ ಏನಂದರೆ ಈಗ ಕೆಳಗಡೆ ನೋಡಿ ನೀವು ಎಕ್ಸ್ಲೇಟರ್ ಪಡಲ್ಲೇ ಮುಟ್ಟಲ್ಲ ನಾವು. ಫಸ್ಟ್ನೇ ಗೇರಲ್ಲಿ ವಿತೌಟ್ ಎಕ್ಸ್ಲೇಟರ್ ಮೂವ್ ಆಗುತ್ತೆ ಈ ಗಾಡಿ. ಅದಾದ್ಮೇಲೆ ಸೆಕೆಂಡ್ ನೋಡಿ ವಿತೌಟ್ ಎಕ್ಸ್ಲೇಟರ್. ಅಷ್ಟು ಪವರ್ ಇದೆ ಇದರಲ್ಲಿ. ನಾವು ನೋಡೋಕ್ಕೆ ಸಿ ಮಾತ್ರ ಸಣ್ಣದಷ್ಟೇ, ಟಾರ್ಕ್ ಸಣ್ಣದೆ. ಟಾರ್ಕ್ ನಿಮಗೆ 170 NM ಟಾರ್ಕ್ ಅಷ್ಟೇ ಬರೋದು ಈ ಗಾಡೀಲಿ. ಬಟ್ ಗಾಡಿ ನಿಮಗೆ ಪವರಲ್ಲಿ ಇನ್ಷಿಯಲ್ ಪವರ್ ಭಾಳ ಚೆನ್ನಾಗಿದೆ ಗಾಡಿ. ನೋಡಿ ಎಕ್ಸ್ಲೇಟರ್ ಕೊಡ್ತಾ ಇಲ್ಲ ನಾನು, ಸುಮ್ಮನೆ ಹೋಗ್ತಾ ಇದೆ ಗಾಡಿ. ಈ ಸಸ್ಪೆನ್ಷನ್ ಒಂದು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಒಂದು ಕಮ್ಮಿ ಒಂದು ಬಿಟ್ಟರೆ ಈ ಗಾಡೀಲಿ ತುಂಬ ಚೆನ್ನಾಗಿದೆ. ನೀವು ಬೇರೆ ಗಾಡಿ ಕಂಪೇರೇ ಮಾಡೋಂಗಿಲ್ಲ, ಅಷ್ಟು ಚೆನ್ನಾಗಿದೆ ಗಾಡಿ ಇದು. ನೋಡಿ ಇಲ್ಲಿ ನಾವು ಥರ್ಡ್ ಗೇರ್ ವಿತೌಟ್ ಎಕ್ಸ್ಲೇಟರ್ ಹೋಗ್ತಾ ಇದೆ ಗಾಡಿ. ಫೋರ್ದೆಲ್ಲ ಹೋಗುತ್ತೆ, ಆಟೋಮೆಟಿಕ್ ಹೋಗುತ್ತೆ. ಕೆಲವೊಂದು ಗಾಡೀಲಿ ಈ ಥರ ಪೊಸಿಷನ್ ಇದೆ. ETS ಅಲ್ಲಿ ಆಟೋಮೆಟಿಕ್ ನಿಮಗೆ ಸ್ಟಾರ್ಟಿಂಗ್ ಹೋಗಲ್ಲ. ETS ಡಿಕ್ಕಿ ಗಾಡಿ ETS ಲೀವಾದಾಗ ಹೋಗಲ್ಲ. ಲೇಟೆಸ್ಟ್ ವೆಹಿಕಲ್ಲಿಗೆ ಅವನು ಅದನ್ನು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದಾನೆ ಗಾಡಿ. CCನೂ ಒಳ್ಳೆ ಡೀಸೆಂಟ್ CC ಇದು. ಆಮೇಲೆ ಮೈಲೇಜ್ ಅಷ್ಟೇ, ನಿಮಗೆ ಮೈಲೇಜಿಗೆ ಏನು ದೋಖ ಇಲ್ಲ. ಮೈಲೇಜ್ ನಿಮಗೆ ಏನಿಲ್ಲ ಅಂದರೆ ಒಂದು 23, 22 ಆರಾಮ್ಸೆ ಬರುತ್ತೆ. ಸಿಟಿ ಒಳಗೆ ನಿಮಗೆ 20 ಬಂದುಬಿಟ್ರೆ ಇದು ಬೇಜಾನ್ ಆಗೋಯ್ತು ಮೈಲೇಜ್. ಲಾಂಗ್ 23, 24 ಆರಾಮ್ಸೆ ಮೈಲೇಜ್ ಬರುತ್ತೆ ಇದು ವಿತ್ AC. ವಿತೌಟ್ AC ಅಲ್ಲ, ವಿತ್ ACನೇ. ಆಮೇಲೆ ನಿಮಗೆ ಗಾಡಿ ಏನೋ ಒಂಥರ ಫೀಲ್, ಪವರೈಸ್ಡ್ ಫೀಲ್. ನಿಮಗೆ CC ಸಣ್ಣದಿದೆ ಅಂತ ಅನ್ಸೋದೇ ಇಲ್ಲ, ಅಷ್ಟು ಪವರ್ ಇದೆ ಗಾಡಿ. ಚೆನ್ನಾಗಿ ಓಡುತ್ತೆ. ಆಮೇಲೆ ಮೋಸ್ಟ್ ಆಫ್ ದಿ ಟೈಮ್ ಇದನ್ನು ಕರೆಕ್ಟಾಗಿ ಪ್ರಾಪರಾಗಿ ಆಯಿಲ್ ಚೇಂಜ್ ಮಾಡಿ ನಿಮಗೆ ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ರೆ ಈ ಗಾಡಿ ನೀವು 5 ಲಕ್ಷ ಓಡಿಸ್ತೀರಾ, 9 ಲಕ್ಷ ಓಡಿಸ್ತೀರಾ, ಕಿಲೋಮೀಟ್ರ್ ಎಷ್ಟು 9 ಲಕ್ಷ ಕಿಲೋಮೀಟ್ರ್ ಓಡಿಸ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಕಂಪ್ನಿಯವ್ರು ಯಾವ ಕಾರಣಕ್ಕೂ ಇದನ್ನು ಯಾವುದು ಡಿಫೆಕ್ಟ್ ಆಗಿರೋ ಬಂದೇ ಇಲ್ಲ. ನಾವು ಎಲ್ಲೋ ಬೋರ್ಡು ನಮ್ಮಲ್ಲಿ ಬರ್ತದಲ್ಲ ಸರ್ವಿಸಿಗೆ, ನಾವು ಎಲ್ಲೋ ಬೋರ್ಡ್ ನೋಡಿದ್ದೀವಿ. 9 ಲಕ್ಷ ಕಿಲೋಮೀಟ್ರ್ ಓಡಿಸಿದ್ದಾರೆ ಈ ಇಂಜಿನ್. ಇದು ಜಸ್ಟ್ ಬರೀ 56,000 ಓಡಿರೋದಷ್ಟೇ. ಇದು ನಿಮಗೆ ಪರ್ಫಾರ್ಮೆನ್ಸ್ ನೀವು ಯಾವಾಗ ಹೆಂಗೆ ಇರುತ್ತೋ, ಶೋರೂಮಿಂದ ಏನು ಪರ್ಫಾರ್ಮೆನ್ಸ್ ಇರುತ್ತೋ ಈಗೂ ಹಂಗೆ ಇರುತ್ತೆ ಈ ಗಾಡಿದು. ನಾನು ಬೇರೆ ಗಾಡಿನೂ ಟೆಸ್ಟ್ ಮಾಡಿದ್ದೀನಿ, ಭಾಳ ಚೆನ್ನಾಗಿದೆ ಇದು ಗಾಡಿ. ಹಂಗೆ ನೋಡಿದರೆ ಯೋಚನೆ ಮಾಡಿ. ಆಮೇಲೆ ನಿಮಗೆ ಸೈಡ್ ಹೊಡಿಬೇಕು, ನಾವು ಮುಂದ್ಗಡೆ ಟಕ್ಕರ್ ಕೊಡಬೇಕು, ಏನು ಅಲ್ಲೇ ಇಲ್ಲ ಗಾಡಿ ಇದು. ಹಂಗೆ ಒಂಥರ ಕುದುರೆ ಹೊಡೆದಂಗೆ ಓಡುತ್ತೆ ಗಾಡಿ. ಆಮೇಲೆ ಮೇಂಟೆನೆನ್ಸ್ ವೈಸ್ ನೋಡಿದರೆ ಇದು ಗಾಡಿ ನಿಮಗೆ ಆಯಿಲ್ ಫಿಲ್ಟ್ರು, ಡೀಸೆಲ್ ಫಿಲ್ಟ್ರು, ಏರ್ ಫಿಲ್ಟ್ರು ಚೇಂಜ್ ಮಾಡಿದ್ರು 3,000 ಚಾರ್ಜ್ ಮೇಲೆ ಹೋಗಲ್ಲ ಹೊರಗಡೆ. ಶೋರೂಮಲ್ಲಿ ಮಾತ್ರ ಒಂದು 5,000 to 6,000 ರೂಪಾಯಿ ಹೋಗ್ಬೋದು ಬಿಲ್. ಅವ್ರು ಡಿಪೆಂಡ್ ಅಪಾನ್ ಕಾಸ್ಟ್, ಲೇಬರ್ ಕಾಸ್ಟ್ ಎಷ್ಟಿದೆ ಅವೆಲ್ಲ ಅದ್ರ ಮೇಲೆ ಹೋಗುತ್ತೆ. ಈ ಕಸ್ಟಮರ್ ನಮಗೆ ಹೇಳಿರೋ ಪ್ರಕಾರ ಟೊಯೋಟಾ ಶೋರೂಮ್ಗಳಾಗೆಲ್ಲ ಸ್ವಲ್ಪ ಜಾಸ್ತಿನೇ. ನಾನು ನೋಡಿದಂಗೆ 7,000 to 8,000 ರೂಪಾಯಿ ಇಲ್ದಂಗೆ ಹೊರಗೆ ಬರೋಲ್ಲ ಇದು ಗಾಡಿ ಒಂದ್ಸಲಿ ಸರ್ವಿಸಿಗೆ ಹೋದರೆ. ಆ ಥರ ಇದ್ರದ್ದು ಕಂಡೀಷನ್. ಆದರೆ ಗಾಡಿ ನೀವು ದುಡ್ಡು ಕೊಟ್ಟಿದ್ದಕ್ಕೆ ವರ್ತ್ ಇದೆ ಗಾಡಿ. ಆವಾಗ ನೀವು ನಾನು ಕಸ್ಟಮರ್ ಕೇಳ್ದಂಗೆ ಶೋರೂಮಿಗೆ ತಗೊಂಡಾಗ ಎಷ್ಟಿತ್ತು ಅಂದರೆ, ಈ ಗಾಡಿ ಪೂರ್ತಿ ಟಾಪ್ ಎಂಡ್ ಅಲ್ಲ, ಇದು 10,40,000 ಇತ್ತಂತೆ ಗಾಡಿ. ಇದು ಅವಾಗ ಅಷ್ಟೇ ಇದು ಟಾಪ್ ಎಂಡ್, ಪೂರ್ತಿ ಟಾಪ್ ಎಂಡ್ VXD. ಇದು ETS ಲೀವೋ VXD. ಆಮೇಲೆ ನಿಮಗೆ ಗಾಡಿ ಓಡ್ಸೋಕ್ಕೆ ಒಂಥರ ಮಜಾ. ನೀವು ಯಾವ ಗೇರಲ್ಲಿ ಇದ್ರೂ ಗಾಡಿ ಪವರ್ ತಗೊಂತತಿ.
ಇಳಿಸಿ ಚೇಂಜ್ ಮಾಡಬೇಕು, ಗೇರ್ ಚೇಂಜ್ ಮಾಡಬೇಕು, ಗೇರ್ ಡೌನ್ ಮಾಡಿ ನಾವು ಚೇಂಜ್ ಹೊಡಿಬೇಕು ಜೋರಾಗಿ ಅಂತ ಏನಿಲ್ಲ. ಟಾಪ್ ಆ್ಯಂಡ್ ಟಾಪಲ್ಲಿ ಆರಾಮ್ಸೆ ಹೋಗುತ್ತೆ. ಅದೇ ಪ್ಲಸ್ ಪಾಯಿಂಟ್ ಇದರಲ್ಲಿ. ಅದಕ್ಕೋಸ್ಕರ ಒಳ್ಳೆ ಮೈಲೇಜ್ ಸಿಗುತ್ತೆ ಈ ಗಾಡೀಲಿ. ಈಗ ಇನ್ನು ಗಾಡಿಗಳು BS6 ಗಾಡಿಗಳು ಬರೀ ಕಾರ್ಬನ್ ಕಂಪ್ಲೇಂಟು, ಆಗಲೆಲ್ಲ ರೀಜನ್ರೇಷನ್ ಕಂಪ್ಲೇಂಟೇ. ಆದರೆ ಈ ಗಾಡಿ ಮಾತ್ರ BS4 ಇಂಜಿನ್ ಇದು. ಭಾಳ ಮೇಂಟೆನೆನ್ಸ್ ಖರ್ಚು ಕಮ್ಮಿ ಇದೆ ಗಾಡಿ ಹಂಗೆ ನೋಡೋದಾದ್ರೆ. ಗಾಡಿ ಸ್ಮೂತ್ ಡ್ರೈವಿಂಗ್, ತುಂಬ ಏನು ಒಳಗಡೆ ಇಂಟೀರಿಯರ್ ಸೌಂಡ್ ಬರ್ತೈತಿ ಅನ್ನೋದು ಇಲ್ಲೇ ಇಲ್ಲ. ನಾವು ಇವತ್ತಿನ ಕಂಪೇರ್ ಮಾಡಿದರೆ ಭಾಳ ಚೆನ್ನಾಗಿದೆ ಗಾಡಿ ಓಡಿಸೋದು. ನೋಡಿ, ಇದು ಪೂರ್ತಿ ರಫ್ ಸೌಂಡ್ ಬರೋದೇ ಇಲ್ಲ ಇದರಲ್ಲಿ. ನೀವು ಎಷ್ಟು ದೂರಕ್ಕಿರತ್ತೆ ನೋಡಿ, ಆಲ್ರೆಡಿ 100 ದಾಟ್. ಸಡನ್ ಪೆಟ್ರೋಲ್ ಏನು ತಡನೇ ಇಲ್ಲ, ಸಡನ್ ಕಂಟ್ರೋಲ್ ಆಗುತ್ತೆ. ಗೇರ್ ಚೇಂಜ್ ಮಾಡಬೇಕಾಗಲ್ಲ ಅಂತ ಏನಿಲ್ಲ, ಟಾಪ್ ಆ್ಯಂಡ್ ಟಾಪಲ್ಲಿ ಹೋಗುತ್ತೆ ಗಾಡಿ. ಅದಕ್ಕೆ ಭಾಳ ಜನ ಇಷ್ಟಪಡ್ತಾರೆ. ಆ ಟೈಮಲ್ಲಿ ಇದಕ್ಕೆ ಟಕ್ಕರ್ ಕೊಡೋಕ್ಕೆ ನಿಮಗೆ ಸ್ವಿಫ್ಟ್ ಕಾರ್ ಬಂದಿತ್ತು, ಸ್ವಿಫ್ಟ್ ಇತ್ತು, ಸ್ವಿಫ್ಟ್ ಆವಾಗಿತ್ತು. ಆಮೇಲೆ ಸ್ವಿಫ್ಟ್ ಡಿಸೈರ್ ಬಂತು. ಭಾಳ ಜನ ಎಲ್ಲರೂ ಅದು ಚೆನ್ನಾಗಿದೆ, ಪವರ್ ಚೆನ್ನಾಗಿದೆ. ಹೌದು, ಒಪ್ಕೊಂತೀನಿ. CC ಆಮೇಲೆ ಟಾರ್ಕಲ್ಲಿ ಸ್ವಿಫ್ಟ್ ದೊಡ್ಡದಿದೆ, ಚೆನ್ನಾಗಿದೆ ಪವರ್, ಇಲ್ಲ ಅಂತ ಹೇಳಲ್ಲ. ಬಟ್ ರಿಲೇಬಲ್ ಕಾರ್ ಅಂದರೆ ಅದಲ್ಲ. ನಾವು ನೋಡಿದ್ದೀವಿ, ನಮ್ಮ ಪ್ರಕಾರ 3 ಲಕ್ಷ ಕಿಲೋಮೀಟ್ರಿಗೆ ಆಲ್ರೆಡಿ ಅದು 3-4 ಲಕ್ಷ ಕಿಲೋಮೀಟ್ರಿಗೆ ಆಲ್ರೆಡಿ ಪವರ್ ಲಾಸ್ ಆಗಿರುತ್ತೆ. ಇಂಜಿನ್ ಆಯಿಲ್ ಕುಡಿಯೋಕ್ಕೂ ಬಂದಿರುತ್ತೆ ಸ್ವಿಫ್ಟಲ್ಲಿ. ಕೆಲವೊಬ್ರು ಮೇಂಟೈನ್ ಮಾಡಿರ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಮೋಸ್ಟ್ ಆಫ್ ದಿ ಟೈಮ್ ನಾನು ನೋಡ್ದಂಗೆ ಅಲ್ಲೇ ಆಲ್ರೆಡಿ ಇದಾಗಿಬಿಟ್ಟಿರ್ತಾರೆ, ಮೆತ್ತಗಾಗ್ಬಿಡ್ತದೆ ಇಂಜಿನ್. ಅದೇ ಇದರಲ್ಲಿ ಫಾಲ್ಟ್. ಬಟ್ ಇದು ETS ತಗೊಳ್ಳೋ ಉದ್ದೇಶ ಜಾಸ್ತಿ ರಿಲೇಬಲ್, ಅಂದರೆ ಗಾಡಿ ಜಾಸ್ತಿ ಕಿಲೋಮೀಟ್ರ್ ಓಡಲಿ ಅನ್ನೋ ಉದ್ದೇಶಕ್ಕೆ ಜಾಸ್ತಿ ಜನ ತಗೊಂತಾರೆ. ಇನ್ನು ಮುಂದೆ ಹೋಗ್ತಿದ್ದಿಲ್ಲ ಗಾಡಿ, ಅದು ETS ಡಿಕ್ಕಿ ಗಾಡಿ. ಅದನ್ನು 17-18 ಮಾಡಲ್ ಇರಬೇಕು. ಅದ್ರ ಶೇಪ್ ಚೇಂಜ್ ಇದೆ. ಅದು ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಗಾಡಿ ಇದು ಲೀವಾ ETS ಲೇವ ಇತ್ತು ಅನ್ನೋದೇ ಐಡಿಯಾ ಇಲ್ಲ ಭಾಳ ಜನಕ್ಕೆ. ಆಮೇಲೆ ಗಾಡಿ ಇಷ್ಟಪಡೋರು ಭಾಳ ಜನ, ಈ ಗಾಡಿ ಇಂಜಿನ್ ಬಗ್ಗೆ ಗೊತ್ತಿರೋರು ಟೊಯೋಟಾ ಅನ್ನೋ ಬ್ರ್ಯಾಂಡಿಗೆ ಗಾಡಿ ತಗೊತಾರೆ ಜನ. ಹೆಂಗೆ ನೀವು ಫಾರ್ಚುನರ್ ಅಂತ ಅಂತೀವಲ್ಲ, ಹಂಗೆ ಇದನ್ನು ಅಷ್ಟೇ. ಎಲ್ಲೋ ಬೋರ್ಡ್ ಅವ್ರಿಗೆ ಗೊತ್ತಿರೋಂಗೆ ETS ಗಾಡಿ ಯಾವಾರ ಸಿಕ್ತು ಅಂದ್ರೆ ಅವ್ರು ಬಿಡೋದೇ ಇಲ್ಲ, ತಗೊತಾರೆ ETS ಗಾಡಿಗಳು. ಆಮೇಲೆ ನಿಮಗೆ ರೀಸೇಲ್ ವ್ಯಾಲ್ಯೂ ಭಾಳ ಚೆನ್ನಾಗಿದೆ ಇದು ಗಾಡಿ. ರೀಸೇಲ್ ವ್ಯಾಲ್ಯೂ ನೀವು ಈಗೂ ಗಾಡಿ ಕೊಟ್ರು 6-6.5 ಲಕ್ಷಕ್ಕೆ ಹೋಗುತ್ತೆ ಗಾಡಿ. ಇದು ನಾನು ರೇಟ್ ವೈಸಲ್ಲಿ ಹೇಳ್ತಾ ಇಲ್ಲ, ಬಟ್ ಈ ಗಾಡಿ ನಿಮಗೆ ಪರ್ಫಾರ್ಮೆನ್ಸಲ್ಲಿ, ಇಂಜಿನ್ ರಿಲೇಬಲ್ ಕಂಪೇರ್ ಮಾಡಿದರೆ ನಿಮಗೆ ಇದು ವರ್ತ್ ಗಾಡಿ. ಅಷ್ಟು ಚೆನ್ನಾಗಿದೆ ಗಾಡಿ ಇದು ಆ್ಯಕ್ಚುಲಿ. ಅದೇ ಮೇಂಟೆನೆನ್ಸ್ ಮಾತ್ರ ಭಾಳ ನಿಮಗೆ ಏನು 3-3.5 ಸಾವಿರ ಹೊರಗಡೆ ಆದರೆ 3-3.5 ಸಾವಿರನೇ ಆಗುತ್ತೆ. ಡೀಸೆಲ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು, ಡೀಸೆಲ್ ಫಿಲ್ಟ್ರು ಎಕ್ಸ್ಟ್ರಾ ಅದು 40,000 ಕಿಲೋಮೀಟ್ರಿಗೆ ಒಂದ್ಸಲ ಚೇಂಜ್ ಮಾಡ್ತಾರೆ ಡೀಸೆಲ್ ಫಿಲ್ಟ್ರ್. ಆಯಿಲ್ ಫಿಲ್ಟ್ರ್ ಕಂಪಲ್ಸರಿ, ಏರ್ ಫಿಲ್ಟ್ರು ಚೆಕ್ ಮಾಡ್ತಾರೆ. ಆಮೇಲೆ AC ಫಿಲ್ಟ್ರ್ ಒಂದು ಬರುತ್ತೆ. ಇದು ಮೇಂಟೆನೆನ್ಸ್ ಪ್ರಾಪರ್ 9-10 ಸಾವಿರ ಕಿಲೋಮೀಟ್ರಿಗೆ ಆಯಿಲ್ ಚೇಂಜ್ ಮಾಡಿದರೆ ಈ ಗಾಡಿ ನಿಮಗೆ ಏನು ದೋಖನೂ ಇಲ್ಲ, ಏನೂ ಇಲ್ಲ. ಭಾಳ ಒಳ್ಳೆ ಪರ್ಫಾರ್ಮೆನ್ಸ್ ಗಾಡಿ, ಭಾಳ ಚೆನ್ನಾಗಿ ಓಡುತ್ತೆ. ಫಸ್ಟ್ ಆಫ್ ಆಲ್ ಈಗ ನೋಡ್ರಿ, ನಾನು ಟಾಪ್ ಆ್ಯಂಡ್ ಟಾಪಲ್ಲಿ ಇದ್ದೀನಿ, 4th ಗೇರಲ್ಲಿ ಇದ್ದೀನಿ. ಈಗ 50 ಆಗ್ತಿದ್ದೀನಿ ನೋಡ್ರಿ. ಒಂದು ಜರ್ಕ್ ಇಲ್ಲ ಗಾಡಿ, ಒಂದು ಇದು ಇಲ್ಲ, ಸ್ಮೂತಾಗಿ ಹೋಗುತ್ತೆ ಗಾಡಿ. ಆಮೇಲೆ AC ಹಾಕಿದಾಗ ನಮ್ಮ ಪಿಕಪ್, ಭಾಳ ಜನ ಎಲ್ಲೋ ಬೋರ್ಡ್ ಇದರಲ್ಲಿ ಪಿಕಪ್ AC ಹಾಕಿದಾಗ ಪಿಕಪ್ ಡಲ್ಲ ಅಂತ ಏನು ಅನಿಸ್ತಾ ಇಲ್ಲ ನಮಗೆ ಗೊತ್ತಿರಂಗೆ. ಇವತ್ತಿನ ನಾನು ಈ ಗಾಡಿ ಓಡಿಸ್ತಾ ಇದ್ದೀನಲ್ಲ, ಏನು ಅನಿಸ್ತಾ ಇಲ್ಲ ಆ ಥರ ಫೀಲ್. ಭಾಳ ಚೆನ್ನಾಗಿ ಓಡುತ್ತೆ ಗಾಡಿ.
ಥ್ಯಾಂಕ್ ಯು. ನಾನು ನಿಮಗೆ ಇವತ್ತು ಈ ಗಾಡಿದು ಪೂರ್ತಿ ವೀಡಿಯೋ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ನಿಮಗೆ ಏನು ಅನಿಸುತ್ತಾ ಅದು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಈ ಗಾಡಿ ಬಗ್ಗೆ ನಿಮಗೇನು ಅನಿಸ್ತಿದೆ ಎಲ್ಲ ಹೇಳಿದ್ದೀನಿ. ನನಗೇನು ಅನಿಸ್ತಿದ್ದು ನಾನು ಹೇಳಿದ್ದೀನಿ. ಏನಾರು ತಪ್ಪಿದರೆ ಚಮಕ್ಸ್ಬಿಡಿ, ಇಲ್ಲೇ ಸಾರಿ ಕೇಳ್ತೀನಿ ಅದಕ್ಕೆ. ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ಸಿಗೋಣ ನಿಮಗೆ. ಬಾಯ್.